ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೆ ರಾಧೆ. ಆತ್ಮೀಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳು ಭಾಳಷ್ಟು ಕಮೆಂಟನ್ನು ಮಾಡ್ತಾಯಿದ್ರಿ, ಸರ್ ಸೆಕೆಂಡ್ PUC ಇಂಗ್ಲೀಷ್ ವಿಷಯದ ವಿಡಿಯೋವನ್ನು ದಯವಿಟ್ಟು ಬೇಗನೆ ಮಾಡಿ ಅಂಥೇಳಿ. ಸೊ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋನ ನಿಮಗೋಸ್ಕರ ತೆಗೆದುಕೊಂಡು ಬಂದಿದ್ದೀನಿ. ನೀವು ಈ ವಿಡಿಯೋದಲ್ಲಿ ಬರುವಂತಹ ಒಂದು LBA ಘಟಕ ಪರೀಕ್ಷೆಗೆ ಆಧಾರವಾಗಿಟ್ಟುಕೊಂಡು ಕೇಳಿರುವಂತಹ ಒಂದು ಬ್ಲೂ ಪ್ರಿಂಟ್ ಇದೆಯಲ್ಲ, ಅದನ್ನು ಇಲ್ಲೊಂದು ಸ್ವಲ್ಪ ನೀವು ಗಮನಿಸ್ತಾ ಹೋಗಿ. ನೇಚರ್ ಆಫ್ ಕ್ವಶನ್ಸ್ ಇದೆ, ನಂಬರ್ ಆಫ್ ಕ್ವಶನ್ಸ್ ಟು ಬಿ ಗಿವನ್ ಅಂತ ಕೊಟ್ಟಿದ್ದಾರೆ, ಟೋಟಲ್ ಮಾರ್ಕ್ಸ್ ಇದೆ, ನಂಬರ್ ಆಫ್ ಕ್ವಶನ್ಸ್ ನೀಡ್ ಟು ಬಿ ಆನ್ಸರ್ಡ್ ಅಂತ ಇದೆ, ಜೊತೆಗೆ ಟೋಟಲ್ ಮಾರ್ಕ್ಸ್ ಅಂತ ಇದೆ. ಸೊ ಒಟ್ಟು ನಿಮಗಿಲ್ಲಿ 30 ಅಂಕಗಳಿಗೆ ಇರುವಂಥ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಒಟ್ಟು 37 ಕ್ವಶನ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ನೀವು ಒಟ್ಟು ಸಂಭವನೀಯ ಅಂಕಗಳನ್ನು ನೋಡ್ತೀರಿ ಮತ್ತು 27 ಪ್ರಶ್ನೆಗಳನ್ನು ಕಂಪಲ್ಸರಿ ಬಿಡಿಸಬೇಕು ಅಂತ ಹೇಳ್ತಾರೆ. ಸರಿ, ಯಾವ ಭಾಗ ಅಂತಂದರೆ MCQ ಇದೆ, 2 ಮಾರ್ಕ್ಸ್ ಕ್ವಶನ್ಸ್ ಇದೆ, 3 ಮಾರ್ಕ್ಸ್ ಕ್ವಶನ್ಸ್ ಇದೆ, ಆರ್ಟಿಕಲ್ಸ್ ಇದೆ, ಪ್ರಪೋಸಿಷನ್ಸ್ ಇದೆ, ಟೆನ್ಸ್ ಇದೆ, ಸಬ್ ವರ್ಬ್ ಅಗ್ರಿಮೆಂಟ್ ಅಂತ ಇದೆ. ಟೋಟಲ್ ಅಷ್ಟು ಎಷ್ಟಾಗ್ರಿ 30 ಅಂಕಗಳಿರುವಂಥ ಪ್ರಶ್ನೆ ಪತ್ರಿಕೆ. ಈ ಒಂದು LBA ಪ್ರಶ್ನೆ ಪತ್ರಿಕೆ ನಿಮಗೆ ಯಾವ ಪಾಠದ ಮೇಲೆ ಅಂತಂದರೆ ರೋಮಿಯೋ ಆ್ಯಂಡ್ ಜೂಲಿಯಟ್ ಮತ್ತು 2 ಡಿಯರ್ ಎನ್ನುವಂಥ 2 ಒಂದು ಪಾಠದ ಮೇಲೆ ಕೇಳಿರುವಂಥ ಒಂದು ಘಟಕ ಪರೀಕ್ಷೆ ಇದಾಗಿರೋದ್ರಿಂದ ದಯವಿಟ್ಟು ನಾನದೊಂದು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ಏನಂತಂದರೆ, ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋವನ್ನು ಕೊನೆ ತನಕ ನೋಡಿ, ನಿಮ್ಮ ಎನ್ಯುವಲ್ ಎಕ್ಸಾಮಿಗೂ ಸಹ ಹೆಲ್ಪ್ ಆಗುವಂಥ ಸಾಧ್ಯತೆ ಇರ್ತದೆ ಅಂತ ಹೇಳ್ತೀನಿ. ಸೊ ಬನ್ನಿ, ಮೊದಲನೇದಾಗಿ ನಾವು ಇಲ್ಲಿ ಈ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬಂದಿದೆ ಅಂತೇಳಿ ಗಮನಿಸ್ತಾ ಹೋಗೋಣ. ಮಾಡೆಲ್ ಕ್ವಶನ್ ಪೇಪರ್ ಫಾರ್ LBA ಹ್ಯಾಸ್ ಪರ್ ಬ್ಲೂ ಪ್ರಿಂಟ್, ಅಂದರೆ ಈ ನೀಲನಕ್ಷೆ ಇದ್ದಂತೆಯೇ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಬಂದಿದೆ. ಕ್ಲಾಸ್ ಸೆಕೆಂಡ್ PUC, ಮ್ಯಾಕ್ಸಿಮಮ್ ಮಾರ್ಕ್ಸ್ 30, ಟೈಮ್ 45 ಮಿನಿಟ್ಸ್ ಅಂತ ಇದೆ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಅಂತೇಳಿ 37 ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ಬಂದಿದೆ. ಸೊ ಇಲ್ಲಿ ಮೊದಲನೇದಾಗಿ ನೀವು ಪ್ರಶ್ನೆಗಳನ್ನು ನೋಡಿ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದ ರೈಟ್ ಒಪಿನಿಯನ್ ಅಂತ ಕೇಳಿದ್ದಾರೆ. 10 ಮಾರ್ಕ್ಸಿಗಿದೆ, ಅಂದರೆ 10 ಅಂಕಗಳಿಗೆ ಸಂಬಂಧಪಟ್ಟಂಥ ಬಹು ಆಯ್ಕೆ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾರೆ. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಸರಿಯಾದ ಆಯ್ಕೆಯನ್ನು ಆರಿಸುವ ಮೂಲಕ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. 10 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಉತ್ತರಿಸಿ ಅಂತ ಹೇಳ್ತಾರೆ. ಫಸ್ಟ್ ಒಂದು ಕ್ವಶನನ್ನು ನೋಡಿ. ಅಕಾರ್ಡಿಂಗ್ ಟು ರೋಮಿಯೋ ಜೂಲಿಯಟ್ ಟೀಚರ್ಸ್ ದಿ ಟು ಬರ್ನ್ ಬ್ರೈಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಇಲ್ಲಿ ರೋಮಿಯೋ ಪ್ರಕಾರ ಜೂಲಿಯಟ್ ರೋಮಿಯೋ ಮತ್ತು ಜೂಲಿಯಟ್ನಲ್ಲಿ ಪ್ರಕಾಶಮಾನವಾಗಿ ಉರಿಯಲು ಕಲಿಸುತ್ತಾನೆ ಅಂತೇಳಿ ಕ್ವಶನನ್ನು ಕೇಳಿದ್ದಾರೆ. ಆಪ್ಷನ್ಸನ್ನು ನೋಡಿ. ಸನ್ ಸೂರ್ಯನ, B ಸ್ಟಾರ್ಸ್ ನಕ್ಷತ್ರನ, C ಟಾರ್ಚಸ್ ಟಾರ್ಚ್ಗಳ, D ಮೂನ್ ಅಂತ ಹೇಳ್ತೀವಿ ಅಂದರೆ ಚಂದ್ರ. ಈ 4 ಆಯ್ಕೆಗಳು ಯಾವುದು ಸರಿ ಅಂತೇಳಿ ನನಗೆ ಕಮೆಂಟಲ್ಲಿ ನೀವೆಲ್ಲರೂ ದಯವಿಟ್ಟು ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆನ್ಸರ್ ಕಂಪಲ್ಸರಿ ನಿಮ್ಗೆ ಹಾಕ್ತೀನಿ, ಹೌದಾ. ನೆಕ್ಸ್ಟು ಸೆಕೆಂಡ್ ಕ್ವಶನನ್ನು ಗಮನಿಸ್ತಾ ಹೋಗಿ ನೋಡಿ. ರೋಮಿಯೋ ಫೀಲ್ಸ್ ದ್ಯಾಟ್ ಹಿ ಹ್ಯಾಡ್ ನಾಟ್ ಸೀನ್ ಡ್ಯಾಶ್ ಅಂಟೈಲ್ ಹೀಸ್ ಮೆಟ್ ಜೂಲಿಯಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತ ಹೇಳ್ತಾರೆ. ಅಂದರೆ ರೋಮಿಯೋ ಮತ್ತು ಜೂಲಿಯಟ್ನಲ್ಲಿ ಜೂಲಿಯಟ್ಟನ್ನು ನೋಡಿಲ್ಲ, ಡ್ಯಾಶ್ ನೋಡಿಲ್ಲ ಎಂದು ರೋಮಿಯೋ ಭಾವಿಸುತ್ತಾನೆ. ಅದರಲ್ಲಿ ಆಯ್ಕೆಗಳನ್ನು ಗಮನಿಸಿ. ಎ ಸ್ನೋ ಡವ್, B ದ ಟ್ರೂ ಬ್ಯೂಟಿ, C ದಿ ಬ್ಲ್ಯಾಕ್ ಬ್ರೌಡ್ ನೈಟ್, D ದಿ ಎಥಿಯೋಸ್ ಇಯರ್ ಅಂತ ಹೇಳ್ತಾರೆ. ದ ಸ್ನೋ ಡವ್ ಅಂದರೆ ಹಿಮಭರಿತ ಪಾರಿವಾಳ, ದ ಟ್ರೂ ಬ್ಯೂಟಿ ಅಂತಂದರೆ ನಿಜವಾದ ಸೌಂದರ್ಯ, C ದ ಬ್ಲ್ಯಾಕ್ ಬರ್ಡ್ ನೈಟ್ ಅಂತಂದರೆ ಕಪ್ಪು ಹುಬ್ಬಿನ ರಾತ್ರಿ, ಇಥಿಯೋಪಿಯನ್ ಏರ್ ಅಂದರೆ ಇಥಿಯೋಪಿಯನ್ನರ ಕಿವಿ ಅಂತ ಹೇಳ್ತಾರೆ. 4 ಆಯ್ಕೆಗಳು ಯಾವುದು ಅಂತೇಳಿ ನೀವು ಕಮೆಂಟ್ ತಪ್ಪದೆ ಮಾಡಿ ಅಂತ ಹೇಳ್ತೀನಿ. ಇನ್ನು 3ನೇ ಪ್ರಶ್ನೆಯನ್ನು ಗಮನಿಸಿ. ದ ಫ್ರೆಶ್ ಫೇಸ್ ಆಫ್ ಹೆವನ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ರಿಫರ್ಸ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ರೋಮಿಯೋ ಮತ್ತು ಜೂಲಿಯಟ್ನಲ್ಲಿ ಸ್ವರ್ಗದ ಮುಖ ಎಂಬ ಪದಗುಚ್ಛವು ಡ್ಯಾಶ್ ಅನ್ನು ಸೂಚಿಸುತ್ತದೆ ಅಂತ ಕ್ವಶನ್ ಕೇಳಿದಾಗ ಆಯ್ಕೆಗಳನ್ನು ನೋಡಿ. ಎ ರೋಮಿಯೋ, B ಎ ಸ್ಟಾರ್, C ದ ಸನ್, D ಒಂದು ಸ್ಕೈ ಅಂತ ಹೇಳ್ತೀವಿ. ರೋಮಿಯೋ ಸ್ಟಾರ ಒಂದು ಸೂರ್ಯನ ಅಥವಾ ಒಂದು ಆಕಾಶನ ಅಂತ ಇಲ್ಲಿ ಉತ್ತರವನ್ನು ಕೇಳಿದ್ದಾರೆ. ನೆಕ್ಸ್ಟು 4ನೇ ಕ್ವಶನ್ ನೋಡಿ. ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ಇನ್ ದ ನೈಟ್ ಹ್ಯಾಸ್ ಅಂತ ಕ್ವಶನನ್ನು ಕೇಳಿದ್ದಾರೆ. ಸೊ ಇಲ್ಲಿ ಉತ್ತರವನ್ನು ನೋಡಿ. ರೋಮಿಯೋ ಮತ್ತು ಜೂಲಿಯಟ್ನಲ್ಲಿ ಜೂಲಿಯಟ್ ರಾತ್ರಿಯನ್ನು ಡ್ಯಾಶ್ ಎಂದು ವಿವರಿಸುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ಕ್ವಶನ್ಗೆ ಸಂಬಂಧಪಟ್ಟಂಥ ಕ್ವಶನನ್ನು ಆನ್ಸರನ್ನು ನೋಡಿ. ಎ ಗ್ಯಾರಿಶ್ ಅಂದರೆ ಗಾಢವಾದ, B ಲವಿಂಗ್ ಪ್ರೀತಿಯ, C ಜೆಂಟಲ್ ಸೌಮ್ಯ,
ಡಿ ಬ್ಲ್ಯಾಕ್ ಬ್ರೌಡ್ ಅಂತಂದರೆ ಕಪ್ಪು ಹುಬ್ಬುಗಳು ಅಂತ ಹೇಳ್ತೀವಿ. ಇನ್ನು 5ನೇ ಕ್ವಶನನ್ನು ನೋಡಿ, ಕಂಪ್ಲೀಟ್ ದಿ ಅನಾಲಜಿ ವಿತ್ ರಿಫರೆನ್ಸ್ ಟು ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಒಂದು ಸಂಬಂಧಪಟ್ಟಂಥ ಒಂದು ಕ್ವಶನನ್ನು ಕೊಟ್ಟಿದ್ದಾರೆ, ಕೊಟ್ಟು ಅದಕ್ಕೆ ಕೆಳಗೆ ಒಂದು ಪ್ರಶ್ನೆಯನ್ನು ಕೊಟ್ಟು ಅದಕ್ಕೆ ಸಂಬಂಧಿಸಿದ ಉತ್ತರವನ್ನು ಹೇಳಿ ಅಂತ ಕೊಡ್ತಾರೆ. ಇಲ್ಲಿ ಕ್ವಶನನ್ನು ನೋಡಿ, ಕ್ವಶನ್ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿರಿ. ಮೇಜರ್ ಡನ್ ಡ್ಯಾನ್ಸ್ ಎಂಡೆಡ್, ಫೇಸ್ ಆಫ್ ಹೆವನ್, ರೋಮಿಯೋಸ್ ಚಾರ್ಮ್, ದ ಸ್ಕೈ, ಜೂಲಿಯಟ್ ಬ್ಯೂಟಿ, ಗ್ಯಾರಿಸನ್. ಅಂದರೆ ಅಳತೆ ಮಾಡಲಾಗಿದೆ ಅಂತಂದರೆ ಮೇಜರ್ ಡನ್ ಅಂದರೆ ಅಳತೆ ಮಾಡಲಾಗಿದೆ. ಅಲ್ಲಿ ಯಾವುದರ ಅಳತೆ? ಡ್ಯಾನ್ಸ್ ಮುಗಿದಿದೆ, ಅದರ ಅಳತೆಯನ್ನು ಮಾಡಲಾಗಿದೆ. ಇಲ್ಲಿ ಫೇಸ್ ಆಫ್ ಹೆವನ್ ಅಂದರೆ ಸ್ವರ್ಗದ ಮುಖ, ಇದು ಯಾವುದಕ್ಕೆ ಸಂಬಂಧಿಸಿ ಅಂತ ಕ್ವಶನನ್ನು ಕೊಟ್ಟಿದ್ದಾರೆ. ಹಾಗಾದರೆ ಕ್ವಶನ್ ನೋಡಿ, ಎ ರೋಮಿಯೋ ಚಾರ್ಮ್ ಅಂತಂದರೆ ರೋಮಿಯೋನ ಮೋಡಿ, ಬಿ ದ ಸ್ಕೈ ಅಂತ ಹೇಳ್ತಾರೆ ಒಂದು ಆಕಾಶ, ಸಿ ಜೂಲಿಯಟ್ ಬ್ಯೂಟಿ ಜೂಲಿಯಟ್ನ ಸೌಂದರ್ಯ, ಡಿ ಪ್ರಕಾಶಮಾನವಾದ ಸೂರ್ಯ ಗ್ಯಾರಿಶ್ ಸನ್ ಅಂತ ಹೇಳ್ತಾರೆ. ಇನ್ನು 6th ಒಂದು ಕ್ವಶನನ್ನು ನೋಡಿ. ನೆಕ್ಸ್ಟ್ ನೋಡಿ 6th ಒಂದು ಕ್ವಶನ್ ಏನು ಹೇಳ್ತಾರೆ ಅಂತಂದರೆ, ದ ಪೀಪಲ್ ಆಫ್ ಡ್ಯಾಶ್ ಫ್ರೊವಡೆ ದೇರ್ ರೂಲ್ಸ್ ಟು ಮೇಕ್ ಮನಿ ಫ್ರಾಮ್ ಗೇಮಿಂಗ್ ಹೌಸ್ ಇನ್ ಟು ಡಿಯರ್ ಅಂತ ಕ್ವಶನನ್ನು ಕೇಳಿದ್ದಾರೆ. ಅಂದರೆ ಇಲ್ಲಿ ಜನರು ತಮ್ಮ ಆಡಳಿತಗಾರರು ತುಂಬ ಡಿಯರ್ ಅಂದರೆ ತುಂಬ 2 ಡಿಯರ್ನಲ್ಲಿ ಜೂಜಾಟ ಮನೆಗಳಲ್ಲಿ ಹಣ ಗಳಿಸುವುದನ್ನು ನಿಷೇಧಿಸಿದರು. ಆಯ್ಕೆಗಳನ್ನು ನೀವೆಲ್ಲರೂ ಗಮನಿಸ್ತಾ ಹೋಗಿ. ಇಲ್ಲಿ ಆಯ್ಕೆ ಎಲ್ಲಿ ನಿಷೇಧಿಸಿದರು ಅಂತ ಕ್ವಶನನ್ನು ಕೇಳಿದ್ದಾರೆ. ಜರ್ಮನಿಯ ಅಥವಾ ಫ್ರಾನ್ಸಾ, ಇಟಲಿಯಾ ಅಥವಾ ಮೊನ್ಯಾಕೋನಾ ಅಂಥೇಳಿ ಈ 2 ಡಿಯರ್ ಪಾಠದ ಮೇಲೆ ಕೇಳಿರುವಂಥ ಪ್ರಶ್ನೆ. ಇನ್ನು 7th ಒಂದು ಕ್ವಶನನ್ನು ಕೇಳಿದಾಗ ಗಮನಿಸಿ. ದ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್ ದಿ ಕಿಂಗ್ ಆಫ್ ಮೊನ್ಯಾಕೋ ನೋಟಿಸ್ಡ್ ವಾಸ್ ಫಾರ್ ಡ್ಯಾಶ್ ಇನ್ ಟು ಡಿಯರ್ ಅಂತ ಕ್ವಶನನ್ನು ಕೇಳಿದ್ದಾರೆ. ಅಂದರೆ ಮೊನ್ಯಾಕೋ ರಾಜ ಗಮನಿಸಿದ ಹೊಸ ವೆಚ್ಚದ ಅಂಶವೆಂದರೆ ತುಂಬ ಪ್ರಿಯ ಅಂತೇಳಿ ಡ್ಯಾಶನ್ನು ಕೇಳಿದ್ದಾರೆ. ಇದರ ಅರ್ಥ ಅವ್ರು ಇಲ್ಲಿ ಉತ್ತರವನ್ನು ಕೊಡ್ತಾರೆ, ಈ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನೋಡಿ. 1ನೇದು ಸ್ಯಾಲ್ರಿ ಆಫ್ ಸೋಲ್ಜರ್ಸ್, ಸೈನಿಕರ ಸಂಬಳ ಆಗಿರ್ಬೋದು. ನೆಕ್ಸ್ಟ್ ಚಾರ್ಜಸ್ ಫಾರ್ ಗಿಲೋಟಿನ್, ಸಿ ಸ್ಯಾಲ್ರಿ ಆಫ್ ದಿ ಎಕ್ಸ್ಕ್ಯೂಷನರ್, ಡಿ ದ ಕೀಪ್ ಆಫ್ ದ ಕ್ರಿಮಿನಲ್ ಅಂಥೇಳಿ. ಅಂದರೆ ಸೈನಿಕರ ಸಂಬಳ ಆಗಿರ್ಬೋದು ಅಥವಾ ಗಿಲೋಟಿನ್ ಶುಲ್ಕಗಳ, ಮರಣದಂಡಕಾರನಿಗೆ ಸಂಬಳ ಅದಕ್ಕೆ ಎಕ್ಸ್ಕ್ಯೂಷನರ್ ಅಂತ ಕರಿತೀವಿ, ಅಥವಾ ಡಿ ಅಪರಾಧಿ ಒಂದು ಕಿಪ್ ಅಂತ ಕರಿತೀವಿ. ಈ ರೀತಿಯಾದಂಥ ಕ್ವಶನ್ಗಳಿಗೆ ಉತ್ತರವನ್ನು ನೀವು ಕಮೆಂಟಲ್ಲಿ ತಪ್ಪದೆ ನನಗೆ ತಿಳಿಸಿ ಅಂತ ಹೇಳ್ತೀನಿ. ನೇರವಾಗಿ ನಾನು 8ನೇ ಕ್ವಶನ್ಗೆ ಹೋಗ್ತೀನಿ. ಇಲ್ಲಿ ಮ್ಯಾಚ್ ದ ಕಾಲಮ್ ಎ ವಿತ್ ಕಾಲಮ್ ಬಿ ವಿತ್ ರಿಫರೆನ್ಸ್ ಟು ದಿ ಸ್ಟೋರಿ ಟು ಡಿಯರ್ ಅಂತ ಕ್ವಶನ್ ಕೇಳಿದೆ. ಅಂದರೆ ಇಲ್ಲಿ 2 ಡಿಯರ್ ಕಥೆಯನ್ನು ಉಲ್ಲೇಖಿಸಿ ಕಾಲಮ್ ಎ ಮತ್ತು ಕಾಲಮ್ ಬಿ ಒಂದಿಗೆ ಹೊಂದಿಸಿರಿ ಅಂತ ಕೊಡ್ತಾರೆ. ಅಂದರೆ ಈ ಕಾಲಮ್ ಎ ಇಂದ ಕಾಲಮ್ ಬಿಗೆ ಹೊಂದಿಸಬೇಕು. ಇಲ್ಲಿ 3 ಕ್ವಶನ್ಗಳನ್ನು ಕೊಟ್ಟಿದ್ದಾರೆ, 3 ಕ್ವಶನ್ಗಳನ್ನು ಸರಿಯಾಗಿ ಹೊಂದಿಸಿ ಅಂತ ಹೇಳ್ತಾರೆ. ಸೊ ಹಾಗಾದರೆ ನಾವು ಪ್ರಶ್ನೆಗಳನ್ನು ಗಮನಿಸ್ತಾಣ. ಇಲ್ಲಿ ಮೊನ್ಯಾಕೋ ಅಂತ ಕೊಟ್ಟಿದ್ದಾರೆ ನೋಡ್ರಿ, ಆರ್ಮಿ ಆಫ್ ಮೊನ್ಯಾಕೋ. ಇಲ್ಲಿ ಅದರ ಮುಂದ್ಗಡೆ ಮೊನ್ಯಾಕೋ ಅಂತ ಕೊಟ್ಟಿದ್ದಾರೆ. ಮೊನೋಪೋಲಿ ಆಫ್ ಗೇಮಿಂಗ್ ಹೌಸಸ್, ಗೇಮಿಂಗ್ ಹೌಸ್, ದ ಸ್ಪೆಷಲ್ ರೆವಿನ್ಯೂ, 60 ಮೆನ್ ಅಂತ ಇದೆ. ಹಾಗಾಗಿ ಈ ಕೆಳಗೆ ಕೊಟ್ಟಂಥ 4 ಆಯ್ಕೆ ಇದೆ ನೋಡ್ರಿ, ಈ 4ರಲ್ಲಿ ಯಾವುದು ಸರಿ ಆಗ್ತದೆ ಅಂಥೇಳಿ ಗಮನವಿಟ್ಟು ನೋಡಿಕೊಂಡು ಉತ್ತರವನ್ನು ಬರೀರಿ ಅಂತ ಹೇಳ್ತೀನಿ. ನೆಕ್ಸ್ಟು 9th ಒಂದು ಕ್ವಶನ್ ಇದೆ, ಎಲ್ಲರೂ ಗಮನಿಸ್ತಾ ಹೋಗಿ ನೋಡ್ರಿ. 9th ಒಂದು ಕ್ವಶನ್ ಏನು ಹೇಳ್ತದೆ ಅಂತಂದರೆ, ಕನ್ಸಿಡರ್ ದಿ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ವಿತ್ ರಿಫರೆನ್ಸ್ ಟು ದಿ ಸ್ಟೋರಿ ಟು ಡಿಯರ್. 2 ಡಿಯರ್ ಕಥೆಯನ್ನು ಉಲ್ಲೇಖಿಸಿ ಹೇಳಿಕೆ ಮತ್ತು ಕಾರಣಗಳನ್ನು ಪರಿಗಣಿಸಿ. ಇಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಅದನ್ನು ಓದಿಕೊಂಡು ಅದಕ್ಕೆ ಸರಿಯಾದಂಥ ಕಾರಣ ಯಾವುದು ಇದೆ ಅಂತೇಳಿ ನೀವು ಸೂಚಿಸಬೇಕು ಅಂತ ಹೇಳ್ತಾರೆ. ನೀವು ಸ್ಟೇಟ್ಮೆಂಟನ್ನು ಗಮನಿಸಿ, ಹೇಳಿಕೆ ನೋಡಿರಿ. ದ ಸೋಲ್ಜರ್ಸ್ ವೇರ್ ನಾಟ್ ರೆಡಿ ಟು ಕಟ್ ದಿ ಮ್ಯಾನ್ಸ್ ಹೆಡ್ ಆಫ್. ರೀಸನ್, ಯಾಕೆ ಕಾರಣ ಏನು ಅಂತ ಹೇಳ್ತಾರೆ. ಅಂದರೆ ಸೈನಿಕರು ಆ ವ್ಯಕ್ತಿಯ ತಲೆಯನ್ನು ಕತ್ತರಿಸಲು ಸಿದ್ಧರಿಲ್ಲ, ಕಾರಣ ಏನು ಅಂತ ಕೊಡ್ತಾರೆ. ರೀಸನ್ ಕಾರಣ, ದೇ ವೇರ್ ನಾಟ್ ಟ್ರೈನ್ಡ್ ಫಾರ್ ಇಟ್ ಅಂತಂದರೆ ಅಂದರೆ ಅವರಿಗೆ ಅದಕ್ಕಾಗಿ ತರಬೇತಿ ನೀಡಲಾಗಲಿಲ್ಲ ಅಂತ ಹೇಳ್ತಾರೆ. ಅದಾಗ ಆಯ್ಕೆಗಳನ್ನು ನೋಡಿ. ಎ ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್, ಅಂದರೆ 2 ಎ ಮತ್ತು ಬಿ ಸರಿಯಾಗಿದೆ, 2 ಕರೆಕ್ಟ್ ಇದೆ ಅಂತ ಹೇಳ್ತಾರೆ. ಬಿ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಇನ್ಕರೆಕ್ಟ್, ಅಂದರೆ ಎ ಮತ್ತು ಬಿ 2 ಅಲ್ಲಿ ಹೇಳಿಕೆನೂ ತಪ್ಪಾಗಿದೆ, ರೀಸನು ಸಹ ತಪ್ಪಾಗಿದೆ ಅಂತ ಹೇಳ್ತಾರೆ. ಸಿ ಓನ್ಲಿ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ಸಿ ಏನು ಹೇಳ್ತಂದರೆ ಓನ್ಲಿ ಹೇಳಿಕೆ ಮಾತ್ರ, ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಇದೆ ಅಂತ ಹೇಳ್ತಾರೆ. ಡಿ ಓನ್ಲಿ ರೀಸನ್ ಇಸ್ ಕರೆಕ್ಟ್ ಅಂತ ಹೇಳ್ತಾರೆ. ಅಂದರೆ
ಡಿ ಏನು ಹೇಳ್ತದೆ, ಕೇವಲ ರೀಸನ್ ಅಷ್ಟೇ ಸರಿಯಾಗಿದೆ ಅಂತ ಹೇಳ್ತಾರೆ. ಈ ರೀತಿ ಪ್ರಶ್ನೆಗಳು ನಿಮಗೆ ಎನ್ಯುವಲ್ ಎಕ್ಸಾಮ್ನಲ್ಲೂ ಸಹ ಬರ್ಬೋದು, ದಯವಿಟ್ಟು ಅದನ್ನು ಗಮನಿಸ್ತಾ ಹೋಗಿ. ನೆಕ್ಸ್ಟ್ 10th ಒಂದು ಕ್ವಶನ್ನು ಬಹು ಆಯ್ಕೆಯಲ್ಲಿ ಕೊನೆಯ ಪ್ರಶ್ನೆ ನೋಡಿರಿ. ಇಲ್ಲಿ ಒಂದು ಕ್ವಶನನ್ನು ಕೇಳ್ತಾರೆ ಅವರು, ಏನು, ದ ಪ್ರೊವರ್ಬ್ ಯು ಕಾಂಟ್ ಅರ್ನ್ ಸ್ಟೋನ್ ಪ್ಲಾಸಸ್ ಬೈ ಹಾನೆಸ್ಟ್ ಲೇಬರ್ ಈಸ್ ಯೂಸ್ಡ್ ಇನ್ 2 ಡಿಯರ್ ಅಂತಂತಾರೆ. ಅಂದರೆ ಪ್ರಾಮಾಣಿಕ ದುಡಿಮೆಯಿಂದ ನೀವು ಕಲ್ಲಿನ ಅರಮನೆಗಳನ್ನು ಕಳಿಸಲು ಸಾಧ್ಯವಿಲ್ಲ ಎಂಬ ನಾನುಡಿಯನ್ನು 2 ಡಿಯರ್ನಲ್ಲಿ ಡ್ಯಾಶನ್ನು ಸಮರ್ಥಿಸಲು ಬಳಸಲಾಗಿದೆ ಅಂತ ಕ್ವಶನನ್ನು ಕೇಳಿದ್ದಾರೆ. ಹೌದಾ? ಹಾಗಾಗಿ ನಾವು ಇಲ್ಲಿ ಅದರ ಉತ್ತರಗಳನ್ನು ನೋಡ್ತೀವಿ. ಎ ಆಯ್ಕೆಯನ್ನು ಗಮನಿಸಿ. ದ ಆಲ್ಟ್ರೇಷನ್ ಆಫ್ ಡೆತ್ ಸೆಂಟೆನ್ಸ್ ಟು ಲೈಫ್ ಇಂಪ್ರಿಪೇಜ್ಮೆಂಟ್, ಮರಣದಂಡನೆಯನ್ನು ಜೀವಿತಾವಧಿ ಶಿಕ್ಷೆಗೆ ಬದಲಾಯಿಸಲು ಓದು ಅಂತ ಹೇಳ್ತಾರೆ. ನೆಕ್ಸ್ಟ್, ದ ಡಿಸಿಷನ್ ಟು ಡಿಸ್ಮಿಸ್ ದ ಗಾರ್ಡ್, ಅಂದರೆ ಕಾವಲುಗಾರರನ್ನು ವಜಾಗೊಳಿಸುವ ನಿರ್ಧಾರ. ಸಿ, ದ ಪೆನ್ಷನ್ ಗಿವನ್ ಟು ದಿ ಕ್ರಿಮಿನಲ್, ಅಂದರೆ ಈ ಒಂದು ಮೊನ್ಯಾಕೋದಲ್ಲಿ ಅಪರಾಧಿಗೆ ನೀಡಲಾಗುವ ಪಿಂಚಣಿ ಅಂತ ಕರೀತಾರೆ. ಡಿ, ದ ಪೆನ್ಷನ್ ಆಫ್ ಗೇಮಿಂಗ್ ಹೌಸ್ ಇನ್ ಮೊನ್ಯಾಕೋದಲ್ಲಿ ಗೇಮಿಂಗ್ ಹೌಸ್ ಇರುವಿಕೆ ಅಂತ ಹೇಳ್ತಾರೆ. ಹೌದಾ? ಈ ರೀತಿ ಪ್ರಶ್ನೆಗಳು ಬಂದಾಗ ಭಾಳ ಅರ್ಥಪೂರ್ಣವಾಗಿ ಉತ್ತರವನ್ನು ನೀವೆಲ್ಲರೂ ಬರಿತಾ ಹೋಗಬೇಕು. ನಿಮಗಿಲ್ಲಿ 2ನೇ ರೋಮನ್ ಸಂಖ್ಯೆಯಲ್ಲಿ 2 ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ. ಏನು ಸರ್ ಅದು ಅಂತಂದರೆ, ಆನ್ಸರ್ ಎನಿ ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ 2 ಸೆಂಟೆನ್ಸ್ ವರ್ಡ್ಸ್ ಆರ್ ಫ್ರೇಷಸ್ ಅಂತ ಹೇಳ್ತಾರೆ. ಅಂದರೆ ಕೆಳಗಿನ ಯಾವುದಾದರೂ ಪ್ರಶ್ನೆಗಳಿಗೆ 2 ವಾಕ್ಯದಲ್ಲಿ ಅಥವಾ ಪದಗಳಲ್ಲಿ ಅಥವಾ ಪದಗುಚ್ಛಗಳಲ್ಲಿ ಉತ್ತರಿಸಿ ಅಂತ ಕೊಳ್ತಾರೆ. ಕ್ವಶನನ್ನು ಗಮನಿಸಿ ನೋಡಿ. ಇಲ್ಲಿ ಕ್ವಶನ್ ಏನು ಹೇಳ್ತಾರೆ ಅಂತಂದರು ನೋಡಿ, ವಾಟ್ ಆರ್ ದಿ 2 ಥಿಂಗ್ಸ್ ದ್ಯಾಟ್ ರೋಮಿಯೋ ಇಂಟೆಂಡ್ಸ್ ಟು ಆಫ್ಟರ್ ದ ಮೆಜರ್ ಅಂತ ಕೊಡ್ತಾರೆ. ಅಂದರೆ ಅಳತೆಯ ನಂತರ ರೋಮಿಯೋ ಮಾಡಲು ಉದ್ದೇಶಿಸಿರುವ 2 ಕೆಲಸಗಳು ಯಾವುವು ಅಂತ ಕ್ವಶನ್ ಕೇಳ್ತಾರೆ. ಹೌದಾ? 12, ವಾಟ್ ಆರ್ ದಿ ಮ್ಯಾನ್ ಸೋರ್ಸಸ್ ಆಫ್ ರೆವಿನ್ಯೂ ಫಾರ್ ದ ಪ್ರಿನ್ಸ್ ಆಫ್ ಮೊನಾಕೋ ಆ್ಯಸ್ ಮೇಂಟೈನ್ಡ್ ಇನ್ 2 ಡಿಯರ್ ಅಂತ ಕೊಳ್ತಾರೆ. ಅಂದರೆ 2 ಡಿಯರ್ನಲ್ಲಿ ಉಲ್ಲೇಖಿಸಿರುವಂತೆ ಮೊನಾಕೋ ರಾಜಕುಮಾರನ ಪ್ರಮುಖ ಆದಾಯ ಮೂಲಗಳು ಯಾವುವು ಅಂಥೇಳಿ ನಿಮಗೆ ಕೇಳಿದ್ದಾರೆ ಇಲ್ಲಿ. ಹೌದಾ? ಹಾಗಾಗಿ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ. ಏನು ನೆಕ್ಸ್ಟು ರೋಮನ್ ಸಂಖ್ಯೆ 3, ಆನ್ಸರ್ ಎನಿ ಒನ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ 60 ವರ್ಡ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದ್ರೂ ಒಂದಕ್ಕೆ ಸುಮಾರು 60 ಪದಗಳಲ್ಲಿ ಉತ್ತರಿಸಿ ಅಂತ ಕ್ವಶನ್ ಕೇಳ್ತಾರೆ. 3 ಅಂಕದ ಒಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಹಾಗಾದರೆ ಕ್ವಶನನ್ನು ನೋಡ್ಕೊತಾ ಹೋಗಿ. ಹೌ ಡಸ್ ಜೂಲಿಯೆಟ್ ಗ್ಲಾರಿಫೈ ದಿ ಚಾರ್ಮ್ ಆಫ್ ರೋಮಿಯೋ ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಂತ ಕೇಳ್ತಾರೆ. ಅಂದರೆ ಇಲ್ಲಿ 2 ಡಿಯರ್ನಲ್ಲಿ ಜೂಲಿಯೆಟ್ ರೋಮಿಯೋ ಮೋಡಿಯನ್ನು ಹೇಗೆ ವೈಭವೀಕರಿಸುತ್ತಾನೆ ಅಂಥೇಳಿ ಕ್ವಶನನ್ನು ಇಲ್ಲಿ ಕೇಳಿದ್ದಾರೆ. ಹೌದಾ? ಹಾಗಾಗಿ ಪ್ರಶ್ನೆಯನ್ನು ಗಮನಿಸಿ. 14 ಇಲ್ಲಿ ರೈಟ್ ಎ ನೋಟ್ ಒನ್ ಆಫ್ ದಿ ಗೇಮಿಂಗ್ ಹೌಸಸ್ ಇನ್ ಮೊನಾಕೋ ಹ್ಯಾಸ್ ಮೇಂಟೈನ್ಡ್ ಇನ್ 2 ಡಿಯರ್ ಅಂತ ಅಂತಾರೆ. ಅಂದರೆ 2 ಡಿಯರ್ನಲ್ಲಿ ಉಲ್ಲೇಖಿಸಿರುವಂತೆ ಮೊನಾಕೋದಲ್ಲಿನ ಗೇಮಿಂಗ್ ಹೌಸ್ಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೊಡ್ತಾರೆ. ಇನ್ನು 15, ಬ್ರಿಂಗ್ ಔಟ್ ದಿ ಆಟಿಟ್ಯೂಡ್ ಆಫ್ ಕಿಂಗ್ ಆಫ್ ಮೊನಾಕೋ ಇನ್ ಸ್ಪೆಂಡಿಂಗ್ ಮನಿ ಫಾರ್ ಪನಿಷಿಂಗ್ ಎ ಕ್ರಿಮಿನಲ್ ಇನ್ 2 ಡಿಯರ್. ಹೌದಾ? ಅಂದರೆ ಅಪರಾಧಿಯನ್ನು ಶಿಕ್ಷಿಸಲು ಹಣವನ್ನು ಖರ್ಚು ಮಾಡುವಲ್ಲಿ ಮೊನಾಕೋ ರಾಜನ ಮನೋಭಾವವನ್ನು ಹೊರತನ್ನ ಡಿಯರ್ನಲ್ಲಿ ವಿವರಿಸಲಾಗಿದೆ ಅಂತೇಳಿ ಯಾವ ರೀತಿ ಅಂತೇಳಿ ಅವನ್ನ ಉತ್ತರವನ್ನು ನೀಡಿ. ಇನ್ನು ನೆಕ್ಸ್ಟು ನಿಮಗೆ ಇಲ್ಲಿ 3 ಅಂಕದ ವಿಭಾಗ ಇರೋದ್ರಿಂದ ನಾವು 4ನೇ ಸಂಖ್ಯೆ ಮೇನಾಗೆ ಹೋಗ್ತೀವಿ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಆ್ಯನ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಆನ್ಸರ್ ಎನಿ 3 ಅಂತ ಕೊಡ್ತಾರೆ. ಖಾಲಿ ಜಾಗದಲ್ಲಿ ಸೂಕ್ತವಾದ ಉಲ್ಲೇಖವನ್ನು ಭರ್ತಿ ಮಾಡಿ ಯಾವುದಾದ್ರೂ 3ಕ್ಕೆ ಉತ್ತರಿಸಿ ಅಂತ ಕೊಡ್ತಾರೆ. ಇದರಲ್ಲಿ ಬೇಕಾದ 3ಅನ್ನು ನೀವು ಉತ್ತರಿಸಬೇಕು. ಕ್ವಶನ್ಗಳನ್ನು ಗಮನಿಸಿ. ಐ ಶೋ ಡ್ಯಾಶ್ 1 ರೂಪಿ ಕಾಯಿನ್ ಆನ್ ದಿ ರೋಡ್ ಅಂತ ಹೇಳ್ತಾರೆ. ಅಂದರೆ ನಾನು ರಸ್ತೆಯಲ್ಲಿ ಡ್ಯಾಶ್ 1 ರೂಪಾಯಿ ನಾಣ್ಯಗಳನ್ನು ನೋಡಿದೆ ಅಂತೇಳಿ 16ನೇ ಕ್ವಶನ್ ಇದೆ. 17ನೇ ಕ್ವಶನ್, ಮಿಸ್ ಸವಿತಾ ಈಸ್ ಇಂಟ್ರೆಸ್ಟಿಂಗ್ ಪರ್ಸನ್. ಅಂದರೆ ಶ್ರೀಮತಿ ಸವಿತಾ ಡ್ಯಾಶ್ ಆಸಕ್ತಿದಾಯಕ ವ್ಯಕ್ತಿ ಅಂಥೇಳಿ ಇಲ್ಲಿ ಕ್ವಶನನ್ನು ಕೇಳಿದ್ದಾರೆ. ಇನ್ನು ನೆಕ್ಸ್ಟ್ ನೀವು ಇಲ್ಲಿ ಗಮನಿಸಿ. ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ ಟಾಲೆಸ್ಟ್ ಮೌಂಟನ್ ಪೀಕ್ ಇನ್ ದ ವರ್ಲ್ಡ್. ಅಂದರೆ ಮೌಂಟ್ ಎವರೆಸ್ಟ್ ವಿಶ್ವದ ಡ್ಯಾಶ್ ಅತಿ ಎತ್ತರದ ಪರ್ವತ ಶಿಖರವಾಗಿದೆ ಅಂತ ಕೇಳಿದರೆ ಭಾಳಷ್ಟು ಸರಿ ಕೇಳಿರುವಂಥ ಕ್ವಶನ್ ಇದು. ಇನ್ನು ನೆಕ್ಸ್ಟ್, ಮಿಸ್ ರಾಣಿ ಶೋ ಆ್ಯನ್ ಓಲ್ಡ್ ವುಮೆನ್ ಆನ್ ಹರ್ ವೈ ಟು ಸ್ಕೂಲ್ ಡ್ಯಾಶ್ ಓಲ್ಡ್ ವುಮೆನ್ ವಾಸ್ ಸಿಂಗಿಂಗ್
ಆ್ಯಂಡ್ ಡಾನ್ಸಿಂಗ್ ಅಂಡರ್ ಎ ಟ್ರೀ ಅಂತ ಕೇಳ್ತಾರೆ. ಅಂದರೆ ಶ್ರೀಮತಿ ರಾಣಿ ಶಾಲೆಗೆ ಹೋಗುವಾಗ ಒಬ್ಬ ವೃದ್ಧ ಏನು ನೋಡ್ತಾಳೆ, ಡ್ಯಾಶ್ ವೃದ್ಧೆಯು ಮರದ ಕೆಳಗೆ ಆಡುತ್ತಾ ಮತ್ತು ನೃತ್ಯ ಮಾಡುತ್ತಿದ್ದಳು ಅಂಥೇಳಿ ಇಲ್ಲಿ ನಿಮಗೆ ಕ್ವಶನನ್ನು ಕೇಳಿದ್ದಾರೆ. 21th ನೋಡಿ, ಡ್ಯೂರಿಂಗ್ ದಿ ಇಂಟರ್ವ್ಯೂ ಡ್ಯಾಶ್ ಕ್ಯಾಂಡಿಡೇಟ್ ವಾಸ್ ಆಸ್ಕ್ಡ್ ಅಬೌಟ್ ಹೀಸ್ ನೇಟಿವ್ ಪ್ಲೇಸ್ ಅಂತ ಕೇಳಿದ್ದಾರೆ. ಅಂದರೆ ಸಂದರ್ಶನದ ಸಮಯದಲ್ಲಿ ಅಭ್ಯರ್ಥಿಯನ್ನು ಅವರ ಸ್ಥಳೀಯ ಸ್ಥಳದ ಬಗ್ಗೆ ಕೇಳಲಾಯಿತು ಅಂತ ಕ್ವಶನನ್ನು ಕೇಳಿದ್ದಾರೆ. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರಶ್ನೆಗಳು. 3 ಅಂಕ ಸಿಗ್ತವೆ. ಯಾವುದಾದ್ರೂ 3 ಪ್ರಶ್ನೆಗೆ ಉತ್ತರಿಸಿ ಅಂತ ಹೋದರೆ ಇಲ್ಲಿ 4 ಅಂಕದ ವಿಭಾಗ ಇದೆ, ಗಮನಿಸಿ. ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ಎ ಸುಟೇಬಲ್ ಪರ್ಪೋಸಿಷನ್ ಆನ್ಸರ್ ಎನಿ 4 ಅಂತ ಕೊಟ್ಟಿದ್ದಾರೆ. ಅಂದರೆ ಖಾಲಿ ಜಾಗವನ್ನು ಸೂಕ್ತವಾದ ಪೂರ್ವ ಪ್ರತ್ಯಯದಿಂದ ಭರ್ತಿ ಮಾಡಿ, ಯಾವುದಾದ್ರೂ 4ಕ್ಕೆ ಅಂತ ಕೇಳ್ತಾರೆ. ಇಲ್ಲಿ ಪ್ರತ್ಯಯಗಳಿದ್ದಾವೆ, ಪೂರ್ವ ಪ್ರತ್ಯಯಗಳು, ನೀವು ಗಮನಿಸ್ತಾ ಹೋಗಿ. ನೋಡಿ ಇಲ್ಲಿ ಮಿಸ್ ಹರಿಣಿ ಸ್ಟಾರ್ಟೆಡ್ ಹರ್ ಕೆರಿಯರ್ ಹ್ಯಾಸ್ ಎ ಲಾಯರ್ ಡ್ಯಾಶ್ ಜೂನ್ 2024 ಅಂತ ಕ್ವಶನ್ ಕೇಳಿದ್ದಾರೆ. ಅಂದರೆ ಶ್ರೀಮತಿ ಹರಿಣಿ ವಕೀಲಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ಡ್ಯಾಶ್ ಜೂನ್ 2024 ಅಂಥೇಳಿ. 22ನೇ ಕ್ವಶನ್ 22, ದ ಕೋಚ್ ಈಸ್ ಅಂಗ್ರಿ ಡ್ಯಾಶ್ ಹೀಸ್ ಪ್ಲೇಯರ್ಸ್. ತರಬೇತುದಾರರು ಕೋಪಗೊಂಡಿದ್ದಾರೆ ಡ್ಯಾಶ್ ಅವರ ಆಟಗಾರರ ಮೇಲೆ ಅಂತ ಕ್ವಶನನ್ನು ಕೇಳಿದ್ದಾರೆ. ನೋಡಿರಿ, ಅದೇ ರೀತಿ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ಇಲ್ಲಿ, ಹೀರಾ ಈಸ್ ಯೂಸ್ ಟು ಕಮ್ ಟು ಕಾಲೇಜ್ ಡ್ಯಾಶ್ ಬಸ್. ಅಂದರೆ ಹೀರಾ ಕಾಲೇಜ್ಗೆ ಬರುತ್ತಿದ್ದರು ಡ್ಯಾಶ್ ಬಸ್ಸಿನಲ್ಲಿ ಅಂತ ಕ್ವಶನನ್ನು ಕೇಳಿದ್ದಾರೆ. 24th ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ವಾನ್ ದಿ ನೊಬೆಲ್ ಪ್ರೈಸ್ ಡ್ಯಾಶ್ ಗೀತಾಂಜಲಿ ಅಂತ ಕ್ವಶನನ್ನು ಕೇಳಿದ್ದಾರೆ. ರವೀಂದ್ರನಾಥ್ ಟ್ಯಾಗೋರು ನೊಬೆಲ್ ಪ್ರಶಸ್ತಿಯನ್ನು ಗೆದ್ದರು ಡ್ಯಾಶ್ ಗೀತಾಂಜಲಿ ಅಂತೇಳಿ. ಇನ್ನು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಮಿಸ್ಟರ್ ಚಂದ್ರು ವಿಲ್ ಅರೈವ್ ಡ್ಯಾಶ್ ಟುಮಾರೋ ನೈಟ್. ಅಂದರೆ ಶ್ರೀ ಚಂದ್ರು ನಾಳೆ ರಾತ್ರಿ ಡ್ಯಾಶ್ ಆಗಮಿಸುತ್ತಿದ್ದಾರೆ ಅಂಥೇಳಿ. ಇಲ್ಲಿ ನೀವೇನು ಮಾಡಬೇಕು, ಸೂಟೇಬಲ್ ಪರ್ಪೋಸಿಷನ್ ಹಚ್ಚಬೇಕು. ಇಲ್ಲಿ ನಾವು ಕನ್ನಡದಲ್ಲಿ ಪೂರ್ವ ಪ್ರತ್ಯಯ ಅಂತ ಕರಿತೀವಿ. ದಯವಿಟ್ಟು ಇವನ್ನ ಗಮನಿಸಿ. 4 ಅಂಕ ನಿಮಗೆ ಗ್ರಾಮರ್ಗೆ ಸಂಬಂಧಪಟ್ಟದಿರ್ತದೆ. ಇನ್ನು ನೇರವಾಗಿ ನಾನು ಈ ಒಂದು 6ನೇ ವಿಭಾಗಕ್ಕೆ ಹೋಗ್ತೀನಿ. ಚೂಸ್ ದ ರೈಟ್ ವರ್ಬ್ ದ್ಯಾಟ್ ಅಗ್ರೀಸ್ ವಿತ್ ದಿ ಸಬ್ಜೆಕ್ಟ್ ಆನ್ಸರ್ಸ್ ಎನಿ 2 ಅಂತ ಹೇಳ್ತಾರೆ. ಅಂದರೆ ಸರ್ ವಿಷಯಕ್ಕೆ ಹೊಂದಿಕೆ ಆಗುವ ಸರಿಯಾದ ಕ್ರಿಯಾಪದಗಳನ್ನು ಆರಿಸಿ ಯಾವುದಾದರೂ 4ಕ್ಕೆ ಉತ್ತರಿಸಿ ಅಂತ ಕೊಡ್ತಾರೆ. ನೋಡಿರಿ ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ ನೋಡಿರಿ, ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ಸ್ ಡ್ಯಾಶ್ won 6 medals in ಪ್ಯಾರಿಸ್ ಒಲಿಂಪಿಕ್ಸ್. ಇಲ್ಲಿ ಹ್ಯಾಸ್ ಕೊಟ್ಟಿದ್ದಾರೆ, ಹ್ಯಾವ್ ಕೊಟ್ಟಿದ್ದಾರೆ. ಯಾವುದು ಸೂಟೇಬಲ್ ಇದೆ, ಯಾವುದ್ರಿ ಯಾವುದು ಸೂಟೇಬಲ್ ಆಗಿರುವಂಥ ಸಬ್ಜೆಕ್ಟ್ ಇಲ್ಲಿದೆ ಅಂಥೇಳಿ ತುಂಬಬೇಕು. ಒನ್ ಆಫ್ ದಿ ಮೈ ಫ್ರೆಂಡ್ಸ್ ಡ್ಯಾಶ್ ಭರತನಾಟ್ಯಂ ಡಾನ್ಸರ್ ಈಸು ಇದೆ, ಆರು ಇದೆ. ದಯವಿಟ್ಟು ಅದನ್ನು ಗಮನಿಸಿ ಬರೀರಿ. ಇಲ್ಲಿ ನೋಡ್ರಿ, ಮಿಸ್ಟರ್ ಕೃಷ್ಣ ಡ್ಯಾಶ್ ದ ಫ್ಲೂಟ್ ಇನ್ ಎ ಆರ್ಕೆಸ್ಟ್ರಾ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಪ್ಲೇಸ್ ಇದೆ, ಪ್ಲೇ ಅಂತ ಇದೆ. ಯಾವುದು ಸರಿ ಆಗ್ತದೆ ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ ಅಂತ ಹೇಳ್ತೀನಿ. ನೆಕ್ಸ್ಟ್, ಮೈ ಸನ್ ಆ್ಯಂಡ್ ಹೀಸ್ ಫ್ರೆಂಡ್ಸ್ ಡ್ಯಾಶ್ ನಾಟ್ ವಾಚ್ ಮೂವೀಸ್ ಎವ್ರಿ ಡೇ ಡೂಸ್ ಅಂತಿದೆ. ಮಿಸ್ಟರ್ ಶಿವ ಅಲಾಂಗ್ ವಿತ್ ಹೀಸ್ ಕ್ಲೋಸ್ ಫ್ರೆಂಡ್ಸ್ ಬಸವ ಅಂತ ಕೇಳಿದ್ದಾರೆ. ಟು ಪಿಲ್ಗ್ರಿಮೇಜ್ ಎವ್ರಿ ಇಯರ್. ಅಂದರೆ ಶ್ರೀ ಶಿವರು ತಮ್ಮ ಆಪ್ತ ಮಿತ್ರ ಬಸವ ಡ್ಯಾಶ್ ಜೊತೆಗೆ ಪ್ರತಿ ವರ್ಷ ತೀರ್ಥಯಾತ್ರೆ ಹೋಗ್ತಾರೆ ಅಂತ ಕೇಳ್ತಾರೆ. ದ ಚೀಫ್ ಮಿನಿಸ್ಟರ್ ಆ್ಯಂಡ್ ಹೀಸ್ ಕ್ಯಾಬಿನೆಟ್ ಡ್ಯಾಶ್ ದಿ ಬಜೆಟ್ ಇನ್ ಜನವರಿ ಎವ್ರಿ ಇಯರ್. ಅಂದರೆ ಮುಖ್ಯಮಂತ್ರಿ ಮತ್ತು ಅವರ ಸಚಿವ ಸಂಪುಟ ಪ್ರತಿ ವರ್ಷ ಜನವರಿಯಲ್ಲಿ ಬಜೆಟನ್ನು ಡ್ಯಾಶ್ ಅಂತ ಕೇಳಿದ್ದಾರೆ. ಇಲ್ಲಿ ಅಪ್ರೂವ್ಸ್ ಅಂತಿದೆ. ಸೊ 2 ಉತ್ತರಗಳನ್ನು ಕೊಟ್ಟಿರ್ತಾರೆ. ದಯವಿಟ್ಟು ಅದನ್ನು ನೋಡಿ ನಿಮ್ಮ ಒಂದು ದ್ಯಾಟ್ ಅಗ್ರಿ ವಿತ್ ಸಬ್ಜೆಕ್ಟ್ ಅದಿದೆಯಲ್ಲ ಇದನ್ನು ಗಮನಿಸಿರಲಿ. ಇಲ್ಲಿ 4 ಅಂಕ ಇದೆ, ಸರಳವಾಗಿ 8 ಅಂಕ ನೀವು ಗ್ರಾಮರಲ್ಲಿ ಪಡಿಬೋದು. ಇನ್ನೊಂದು ಗ್ರಾಮರ್ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಸಹ 4 ಅಂಕ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಫ್ರಾಮ್ ದಿ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್ ಆನ್ಸರ್ ಎನಿ 4 ಅಂತ ಕೊಡ್ತಾರೆ. ಅಂದರೆ ಆವರಣಗಳಲ್ಲಿ ನೀಡಲಾದ ಕ್ರಿಯಾಪದದ ಸೂಕ್ತ ರೂಪದೊಂದಿಗೆ ಖಾಲಿ ಜಾಗವನ್ನು ಭರ್ತಿ ಮಾಡಿ ಯಾವುದಾದ್ರೂ 4 ಅಂತ ಅಂದರೆ ಕೊಟ್ಟಿರ್ತಾರೆ, ಆ ಕ್ರಿಯಾಪದವನ್ನು ಸೂಕ್ತ ರೂಪದಲ್ಲಿ ಬರೀರಿ ಅಂತ ಹೇಳ್ತಾರೆ. ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಫ್ರಾಮ್ ವರ್ಬ್ ಗಿವನ್ ಅಂತ ಕೊಟ್ಟಾರ. ಕಲ್ದನ್ನು ತಲೆಯಲ್ಲಿ ಇಟ್ಟುಕೊಳ್ಳಿ, ಅದನ್ನು ಗಮನ ಇಟ್ಕೊಳ್ಳಿ. 32 ಕ್ವಶನನ್ನು ನೋಡಿ. ಕ್ವಶನ್ ಏನು ಕೇಳ್ತಾರೆ ಅವರು, ದ ಸ್ಟೂಡೆಂಟ್ಸ್ ಡ್ಯಾಶ್ ವೆಲ್ ಫಾರ್ ದಿ ಎಕ್ಸಾಮ್ ಸಿನ್ಸ್ ಲಾಸ್ಟ್ ಸಂಡೇ ಅಂತ ಕೇಳ್ತಾರೆ. ಅಂದರೆ ಕಳೆದ ಭಾನುವಾರದಿಂದ ವಿದ್ಯಾರ್ಥಿಗಳು ಡ್ಯಾಶ್ ಅಂತ ಕೇಳಿದ್ದಾರೆ. ಹೌದಾ, ಇಲ್ಲಿ ಪ್ರೆಪರ್ ಅಂತ ಕೊಟ್ಟಿದ್ದಾರೆ. ನಾವು ಅದನ್ನ ಏನಾಗ್ತದೆ ಅಂತ ಬರೀಬೇಕು. 33 ಕ್ವಶನ್ ನೋಡಿ, ಗಾಡ್ ಡ್ಯಾಶ್ ದೋಸ್ ಹೂ ಹೆಲ್ಪ್
ದೆಮ್ಸೆಲ್ಸ್ ಅಂತ ಇದೆ, ಅಂದರೆ ಇಲ್ಲಿ ಹೆಲ್ಪ್ ಅಂತ ಇದೆ. ನಾನು ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿದ್ದೆ ನಿಮಗೆ, ಆ ವಿಡಿಯೋ ಪ್ಲೇ ಲಿಸ್ಟಲ್ಲಿದೆ, ಈ ವಿಷಯಕ್ಕೆ ಸಂಬಂಧಪಟ್ಟಂಥದ್ದೇ. ದಯವಿಟ್ಟು ಅದನ್ನು ಗಮನಿಸಿ ಅಂತ ಹೇಳ್ತೀನಿ. ಅಂದರೆ ದೇವರು ಡ್ಯಾಶ್ ಸಹಾಯವನ್ನು ಮಾಡುತ್ತಾನೆ ಅಂತೇಳಿ ಕ್ವಶನ್ ಇದೆ. 34 ವೆನ್ ದಿ ಫೋನ್ ರಾಂಗ್ ಐ ಡ್ಯಾಶ್ ಬಾತ್ ಅಂತ ಕೇಳಿದೆ. ಅಂದರೆ ಫೋನ್ ರಿಂಗಣಿಸಿದಾಗ ನಾನು ಡ್ಯಾಶ್ನಲ್ಲಿದ್ದೆ ಅಂತ ಹೇಳ್ತಾರೆ ಅವರು. ಇನ್ನು 35ನೇ ಕ್ವಶನ್, ಅವರ್ ಸೆಕೆಂಡ್ PUC ಎಕ್ಸಾಮ್ ಡ್ಯಾಶ್ ಇನ್ ದಿ ಮಂತ್ ಆಫ್ ಮಾರ್ಚ್ ಎವ್ರಿ ಇಯರ್. ಅಂದರೆ ನಮ್ಮ ಸೆಕೆಂಡ್ PUC ಪರೀಕ್ಷೆ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಡ್ಯಾಶ್ ಅಂತ ಕ್ವಶನ್ ಇಲ್ಲಿ ಕೇಳಿದ್ದಾರೆ. ಇನ್ನು 36 ಕ್ವಶನ್ ನೋಡಿ, ಸುರೇಶ್ ಡ್ಯಾಶ್ ವೆಜಿಟೇಬಲ್ ಎವ್ರಿ ಡೇ. ಸುರೇಶ್ ಪ್ರತಿದಿನ ವೆಜಿಟೇಬಲ್ ಅಂದರೆ ತರಕಾರಿಗಳನ್ನು ಅಂತ ಕೇಳ್ತಾರೆ. ಇನ್ನು ಕೊನೆಯ ಪ್ರಶ್ನೆ 37 ಅಂತ ಹೇಳ್ತೀವಿ, ಮೈ ಪೇರೆಂಟ್ಸ್ ಡ್ಯಾಶ್ ಎ ಗುಡ್ ಜಾಬ್ ಬೈ ಅಡ್ಮಿಟಿಂಗ್ ಮೀ ಟು ದಿಸ್ ಕಾಲೇಜ್ ಲಾಸ್ಟ್ ಇಯರ್. ಅಂದರೆ ನನ್ನ ಹೆತ್ತವರು ಕಳೆದ ವರ್ಷ ನನ್ನನ್ನು ಈ ಶಾಲೆಗೆ, ಈ ಕಾಲೇಜಿಗೆ ಸೇರಿಸುವ ಮೂಲಕ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡೂ ಇದೆ, ಇಲ್ಲಿ ಕಟ್ ಇದೆ, ಇಲ್ಲಿ ಬಿಗಿನ್ ಇದೆ, ಇಲ್ಲಿ ಟೇಕ್ ಇದೆ, ಹೆಲ್ಪ್, ಪ್ರೆಪರ್ ಇವೆಲ್ಲವನ್ನು ಬಳಸಿಕೊಂಡು ಸುಮಾರು 12 ಅಂಕಗಳು ನಿಮಗೆ ಈ ಗ್ರಾಮರ್ ಸೆಕ್ಷನ್ಗೆ ಇದೆ. ದಯವಿಟ್ಟು ಅದನ್ನು ಗಮನಿಸಿ. ಇಂಗ್ಲೀಷ್ನಲ್ಲಿ ಸ್ಕೋರ್ ಆಗಬೇಕು ಅಂದರೆ ಫಸ್ಟು ಈ ಗ್ರಾಮರ್ ವಿಷಯವನ್ನು ಗಮನದಲ್ಲಿಟ್ಕೋಬೇಕು. ಹಾಗಾಗಿ ಆತ್ಮೀಯ ವಿದ್ಯಾರ್ಥಿಗಳ ಇದಿಷ್ಟು ಸೆಕೆಂಡ್ PUCಯ ಒಂದು ಇಂಗ್ಲೀಷ್ನ ಒಂದು LB ಘಟಕ ಪರೀಕ್ಷೆ ಆಗಿತ್ತು. ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ದಯವಿಟ್ಟು ನಮಗೆ LBಯ ಕ್ವಶನ್ ಪೇಪರ್ ಸೆಕೆಂಡ್ PUC ಬಿಡಿ ಅಂತೇಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ದಯವಿಟ್ಟು ತಪ್ಪದೇ ಕಮೆಂಟನ್ನು ಮಾಡಿ ಅಂತ ಹೇಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ರಾಧೇ ರಾಧೇಯ.